ನಮ್ಮ ಕನ್ನಡ ಚಿತ್ರರಂಗದ ಮನರಂಜನಾ ಮಾಹಿತಿಗೆ ಕನ್ನಡ ಫಿಲ್ಮಾಲಜಿಯನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಗೂಗ್ಲಿ 2013ರಲ್ಲಿ ತೆರೆಕಂಡ ಈ ಚಿತ್ರ ಕನ್ನಡ ಚಿತ್ರರಂಗದಲ್ಲೇ ಒಂದು ವಿಭಿನ್ನ ಪ್ರಯೋಗಾತ್ಮಕ ಚಿತ್ರವಾಗಿತ್ತು. ರಾಕಿಂಗ್ ಸ್ಟಾರ್ ಯಶ್ ಮತ್ತು ಕೃತಿ ಕರಬಂದ ನಟಿಸಿದ ಈ ಯೂತ್ಫುಲ್ ಚಿತ್ರವನ್ನು ಪವನ್ ಒಡೆಯರ್ ನಿರ್ದೇಶಿಸಿದರು. ಚಿತ್ರದ ಭರ್ಜರಿ ಯಶಸ್ಸು ಈಗ ಅದೇ ಶೀರ್ಷಿಕೆಯನ್ನು ಇಟ್ಟುಕೊಂಡು ಚಿತ್ರ ಮಾಡಲು ಪ್ರೋತ್ಸಾಹಿಸಿದೆ. ಪವನ್ ಒಡೆಯರ್ ಬಳಿ ಕೆಲವು ವರ್ಷಗಳು ಕೆಲಸ ಮಾಡಿಕೊಂಡಿದ್ದ ರಾಜಗುರು ಈಗ ಗೂಗ್ಲಿ 2 ಎನ್ನುವ ಚಿತ್ರ ನಿರ್ದೇಶಿಸಲಿದ್ದಾರೆ. ನಿರ್ದೇಶಕರು ಮೊದಲೇ ಹೇಳಿದ್ದಾರೆ, ಗೂಗ್ಲಿ 2 ಗೂಗ್ಲಿಯ ಸೀಕ್ವೆಲ್ ಅಲ್ಲ ಎಂದು. ಇದು ಒಂದು ವಿಭಿನ್ನ ಕಥೆ ಎಂದು. ಇದನ್ನು ಗೂಗ್ಲಿಗೆ ಹೋಲಿಕೆ ಮಾಡಲಾಗದು. ಇದು ಒಂದು ಹೊಂದಿಕೆಯಾಗದ ಜೋಡಿಗಳ ಪ್ರೇಮ ಕಥೆ ಎಂದು ಹೇಳಿ ಪ್ರೇಕ್ಷಕರಲ್ಲಿ ಕುತೂಹಲ ಮೂಡಿಸಿದ್ದಾರೆ. ಚಿತ್ರದಲ್ಲಿ ಪೃಥ್ವಿ ನಾಯಕರಾಗಿ ನಟಿಸಲಿದ್ದಾರೆ. ಪೃಥ್ವಿ 2016ರಲ್ಲಿ ತೆರೆಕಂಡ ನಾನು ಮತ್ತು ವರಲಕ್ಷ್ಮಿ ಚಿತ್ರದ ಮೂಲಕ ಕನ್ನಡಿಗರಿಗೆ ಪರಿಚಿತರಾದವರು. ಇದು ಇವರಿಗೆ ಎರಡನೇ ಚಿತ್ರ. ಕನ್ನಡದ ಹೆಸರಾಂತ ಸಂಗೀತಕಾರ GK ವೆಂಕಟೇಶ್ ರವರ ಮೊಮ್ಮಗ ಈ ಪೃಥ್ವಿ. ಈ ಚಿತ್ರವನ್ನು ಹೊಸ ನಿರ್ಮಾಪಕ ಮಂಜುನಾಥ್ ರವರು ನಿರ್ಮಾಣ ಮಾಡಲಿದ್ದಾರೆ. ಮೊದಲು ಹೊಂಬಾಳೆ ಫಿಲ್ಮ್ಸ್ ಬಳಿ ಇದ್ದ ಟೈಟಲ್ ಅನ್ನು ಈಗಾಗಲೇ ನಿರ್ಮಾಪಕರು ಖರೀದಿಸಿದ್ದಾರೆ. ಚಿತ್ರದಲ್ಲಿ ಪೃಥ್ವಿಗೆ ನಾಯಕಿಯಾಗಿ ಯಾರು ಎಂಬ ಹುಡುಕಾಟದಲ್ಲಿದ್ದ ನಿರ್ದೇಶಕರಿಗೆ ನಟ ಸಾರ್ವಭೌಮ ಚಿತ್ರ ನೋಡಿದ ನಂತರ ನಾಯಕಿ ಸಿಕ್ಕರು ಅಂತ ಹೇಳಿದ್ದಾರೆ. ನಟ ಸಾರ್ವಭೌಮ ಚಿತ್ರದಲ್ಲಿ ಅನುಪಮ ಪರಮೇಶ್ವರನ್ ಅಭಿನಯ ನೋಡಿ ಇಂಪ್ರೆಸ್ ಆದ ನಿರ್ದೇಶಕರು ಅವರನ್ನೇ ನಾಯಕಿಯಾಗಿ ಆಯ್ಕೆ ಮಾಡುವ ಸಾಧ್ಯತೆ ಹೆಚ್ಚಿದೆ. ಜೊತೆಗೆ ಈ ಮೂಗುತಿ ಸುಂದರಿ ಸದ್ಯಕ್ಕೆ ಹೆಚ್ಚು ಪ್ರಚಲಿತ ಇರುವ ನಟಿ. ಅನುಪಮರವರಿಗೆ ಕರ್ನಾಟಕದಲ್ಲೂ ಅಪಾರ ಅಭಿಮಾನಿಗಳಿದ್ದಾರೆ. ಹಾಗಾಗಿ ಅವರನ್ನೇ ಆಯ್ಕೆ ಮಾಡುವುದು ಖಚಿತವಾಗಿದೆ. ಇನ್ನು ಗೂಗ್ಲಿಯಲ್ಲಿ ನಟಿಸಿ ಸ್ಟಾರ್ ಆದ ನಟಿ ಕೃತಿ ಕರಬಂದ ಇಲ್ಲಿ ಒಂದು ಪಾತ್ರದಲ್ಲಿ ನಟಿಸಲಿದ್ದಾರೆ. ಕೃತಿ ಕರಬಂದ ಚಿರು ಚಿತ್ರದಿಂದ ಕರ್ನಾಟಕಕ್ಕೆ ಪರಿಚಿತವಾದ ನಟಿ. ಈ ಚಿತ್ರ ಏಪ್ರಿಲ್ ಕೊನೆ ವಾರದಲ್ಲಿ ಸೆಟ್ಟೇರಲಿದೆ. ಈ ಚಿತ್ರಕ್ಕೆ ಶುಭಾಶಯ ಕೋರುತ್ತಾ ಈ ರೀತಿಯಾದ ವಿಶೇಷ ಮಾಹಿತಿ, ಕನ್ನಡ ಚಿತ್ರರಂಗದ ಬಗೆಗಿನ ಹೆಚ್ಚಿನ ಮಾಹಿತಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಕನ್ನಡ ಫಿಲ್ಮಾಲಜಿಯನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.